ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ರುಚಿ ಫ್ಯೂಷನ್ಗೆ ಸ್ವಾಗತ. ನಾನು ಇವತ್ತು ಆರೋಗ್ಯಕರವಾದ ಮತ್ತು ಟೇಸ್ಟಿಯಾದ ಪ್ರೋಟೀನ್ ಭರಿತ ಪನ್ನೀರ್ ರೋಲನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲು ಬೇಕಾದ ಮಯೋನೀಸ್ ಆ್ಯಂಡ್ ಟೊಮೆಟೊ ಕೆಚಪ್, ಪನ್ನೀರನ್ನು ಮ್ಯಾರಿನೇಟ್ ಮಾಡಿಕೊಂಡಿರೋದು, ಈರುಳ್ಳಿ, ಕ್ಯಾರೆಟ್, ಟೊಮೆಟೊ ಆ್ಯಂಡ್ ಕ್ಯಾಪ್ಸಿಕಮ್. ಮೊದಲು ಮೈದಾ ಮತ್ತು ಉಪ್ಪನ್ನು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ಈ ಥರ ಚಪಾತಿ ತರಹ ಲಟ್ಟಿಸಿ ರೋಲ್ ಮಾಡಿಟ್ಟುಕೊಳ್ಳಬೇಕು. ನಂತರ ಒಂದು ಬಾಣಲೆಗೆ ಎಣ್ಣೆ ಹಾಕಿ ನಾವು ಪನ್ನೀರ್ ಮ್ಯಾರಿನೇಟ್ ಮಾಡಿದ್ದನ್ನು ಹಾಕಿಕೊಂಡು 1-2 ನಿಮಿಷಗಳ ಕಾಲ ಹುರಿದುಕೊಳ್ಳಬೇಕು. ಪನ್ನೀರ್ ಮ್ಯಾರಿನೇಟ್ ಮಾಡೋದಕ್ಕೆ ನಾನು ಅರಿಶಿಣ ಪುಡಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ನಿಂಬೆಹಣ್ಣು, ಮೊಸರನ್ನು ಹಾಕಿ ಮತ್ತು ಕಸೂರಿ ಮೇಥಿ ಎಲ್ಲನ್ನು ಹಾಕಿ ಅರ್ಧ ಗಂಟೆ ಮುಂಚೆನೇ ನೆನೆಸಿ ಇಟ್ಟುಕೊಂಡಿದ್ದೆ. ನಂತರ ಇದನ್ನು ಬಾಣಲೆಗೆ ಎಣ್ಣೆ ಹಾಕಿದ ನಂತರ ಪನ್ನೀರ್ ಮಿಕ್ಸನ್ನು ಹಾಕಿ ಹುರಿದು ನಂತರ ಅದಕ್ಕೆ ಕಟ್ ಮಾಡಿದವು ತೆಳ್ಳಗೆ ಉದ್ದಗೆ ಕಟ್ ಮಾಡಿದ ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಮತ್ತು ಟೊಮೆಟೊ ಇವೆಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಹುರಿದುಕೊಳ್ಳಬೇಕು. 3-4 ನಿಮಿಷಗಳ ಕಾಲ ಮಂದ ಉರಿಯಲ್ಲಿ ಹುರಿದುಕೊಂಡು ಈ ಸ್ಟಫಿಂಗನ್ನು ರೆಡಿ ಮಾಡಿಟ್ಟುಕೊಂಡಿದ್ದೇನೆ. ನಂತರ ಚಪಾತಿ ತರಹ ನಂತರ ಇದು ಸ್ಟಫಿಂಗ್ ರೆಡಿಯಾದ ನಂತರ ಸೈಡಿಗೆ ಎತ್ತಿಟ್ಟು ಚಪಾತಿ ತರಹ ಕಾವಲಿಯನ್ನು ಚಪಾತಿ ಥರ ಲಟ್ಟಿಸಿ ಮೈದಾ ಹಿಟ್ಟನ್ನು ಬೇಯಿಸಿ ಚಪಾತಿ ಥರ ಲಟ್ಟಿಸಿ ಬೇಯಿಸಿ ಇಟ್ಟುಕೊಳ್ಳಬೇಕು. ನಂತರ ಮಯೋನೀಸ್ ಮತ್ತು ಟೊಮೆಟೊ ಕೆಚಪ್ಪನ್ನು ಮಿಕ್ಸ್ ಮಾಡಿ ಅದಕ್ಕೆ ಸವರಿ ಅದಕ್ಕೆ ಈ ಸ್ಟಫ್ ಮಾಡಿಟ್ಟುಕೊಂಡ ಪನ್ನೀರು ಪಲ್ಯವನ್ನು ಇದರಲ್ಲಿ ಇಟ್ಟುಕೊಂಡು ಅದಕ್ಕೆ ಸ್ವಲ್ಪ ಹಸಿ ಈರುಳ್ಳಿಯನ್ನು ಸೇರಿಸಿ ಇದನ್ನು ರೋಲ್ ತರಹ ಸುತ್ತಬೇಕು. ಈ ಥರ ಪನ್ನೀರ್ ರೋಲ್ ರೆಡಿಯಾಗಿದೆ ಫ್ರೆಂಡ್ಸ್. ನನ್ನ ಇನ್ನಷ್ಟು ರೆಸಿಪಿಗಾಗಿ, ಮಾಡರ್ನ್ ಆ್ಯಂಡ್ ಟ್ರೆಡಿಷ್ನಲ್ ರೆಸಿಪಿಗಾಗಿ ನನ್ನ ರುಚಿ ಫ್ಯೂಷನನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.